ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕಾಂಗ್ರೆಸ್ ಮುಖಂಡರು ಅಸಮಾಧಾನ, ರಾಜ್ಯ ನಾಯಕರಿಗೆ ದೂರು. ದೊಡ್ಡಬಳ್ಳಾಪುರದಲ್ಲಿ ಸರ್ಕಾರಿ ಹಾಸ್ಟೆಲ್ಗಳಿಗೆ ಫುಲ್ ಡಿಮ್ಯಾಂಡ್. ಖಾಸಗಿ ಹಾಸ್ಟೆಲ್ಗಳನ್ನು ಮೀರಿಸುವ ಹೈಟೆಕ್ ಸೌಲಭ್ಯಗಳು ಉತ್ತರ ಕರ್ನಾಟಕ ವಿದ್ಯಾರ್ಥಿನಿಯರಿಗೆ ಫೇವರೇಟ್. ಗ್ರಾಮ ಪಂಚಾಯಿತಿಗಳಿಗೆ ಬೀಗ ಜಡಿದು ಧರಣಿಗೆ ಕುಳಿತ ಅಧಿಕಾರಿಗಳು. 5 ದಿನಗಳಿಂದ ಪಂಚಾಯಿತಿ ಕೆಲಸಗಳು ಸ್ಥಗಿತ. ಗ್ರಾಮಗಳಿಗೆ ಕುಡಿಯುವ ನೀರು, ಕಸ ವಿಲೇವಾರಿ ಬಂದ್. ಕೋಲಾರ ಜಿಲ್ಲೆಯ 2 ಚೆಕ್ ಪೋಸ್ಟ್ಗಳ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ. ಹೆಚ್ಚುವರಿ ಹಣವನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲು. ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಸರ್ಕಾರದ ಹೆಜ್ಜೆ. ದೇವನಹಳ್ಳಿಯಲ್ಲಿ ಅಕ್ಕ ಬೇಕರಿ ಕೆಫೆ ಆರಂಭ. ವಾರ್ತೆಗಳ ವಿವರ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಅಸಮಾಧಾನಗೊಂಡ ಕಾಂಗ್ರೆಸ್ ಮುಖಂಡರು ರಾಜ್ಯ ನಾಯಕರವರೆಗೂ ದೂರು ಸಲ್ಲಿಸಲು ಮುಂದಾಗಿದ್ದಾರೆ. ನಮ್ಮೂರು ನಮ್ಮ ಶಾಸಕರು ಕಾರ್ಯಕ್ರಮ ಕೈಬಿಡುವಂತೆ ಒತ್ತಡ ಹೆಚ್ಚಿದ್ದು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನ ಕೆಲ ಮುಖಂಡರಲ್ಲಿ ಅಸಮಾಧಾನದ ಹೊಗೆ ಆರಂಭವಾಗಿದೆ. ಈ ಕುರಿತು ಒಂದು ವರದಿ. ರಾಜಕಾರಣಕ್ಕೆ ಹೊಸದಾಗಿ ಎಂಟ್ರಿ ಕೊಟ್ಟು ಯಶಸ್ವಿಯಾದ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಫೌಂಡೇಶನ್ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿ ಮನೆಗೂ ಸೀರೆ ನೀಡುವುದು, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ರೋಗಿಗಳ ಪಾಲಿಗೆ 10 ಆಂಬ್ಯುಲೆನ್ಸ್, ಪಿಯುಸಿ ವಿದ್ಯಾರ್ಥಿಗಳಿಗೆ ಉಚಿತ ಸಿಇಟಿ ತರಬೇತಿ ಆರಂಭಿಸಿದ್ದು ಇವು ನೇರವಾಗಿ ಜನರಿಗೆ ತಲುಪುತ್ತಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ ಆರಂಭಿಸಿ ನಗರದ ಸಮಸ್ಯೆಗಳನ್ನು ಆಲಿಸುತ್ತಿದ್ದು ಈಗ ಗ್ರಾಮಾಂತರ ಪ್ರದೇಶಕ್ಕೆ ಕಾಲಿಟ್ಟಿದ್ದು ಈಗ ನಮ್ಮೂರು ನಮ್ಮ ಶಾಸಕರು ಕಾರ್ಯಕ್ರಮ ಆಯೋಜಿಸಿ ಅಧಿಕಾರಿಗಳನ್ನು ಗ್ರಾಮಕ್ಕೆ ಕರೆದೊಯ್ದು ಹಳ್ಳಿಯ ಅರಳಿಕಟ್ಟೆ ಮೇಲೆ ಕೂರಿಸಿ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗಿದ್ದಾರೆ. ಇದಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ಏನೋ ಸಿಗುತ್ತಿದೆ. ಆದರೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಈ ನಡೆ ಕೆಲ ಕಾಂಗ್ರೆಸ್ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದೆ. ಇತ್ತೀಚೆಗೆ ಮುದ್ದೇನಹಳ್ಳಿ, ನಂದಿ ಗ್ರಾಮ ಪಂಚಾಯಿತಿಗಳ ಹಳ್ಳಿಗಳಿಗೆ ತೆರಳಿ ಜನಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, ಶಾಸಕರು ಎಂಬ ಬಿಗುಮಾನ ತೋರದೆ ನೆಲದಲ್ಲಿಯೇ ಕುಳಿತು ಸಮಸ್ಯೆ ಆಲಿಸುವುದರ ಜೊತೆಗೆ ಹಳ್ಳಿಯ ಬಡವರ ಮನೆಯಲ್ಲೇ ಕಾಫಿ ತಿಂಡಿ ತಿನ್ನುತ್ತಾ ಜನಸಾಮಾನ್ಯರಲ್ಲಿಯೇ ಬೆರೆಯುತ್ತಿದ್ದಾರೆ. ಕಾಂಗ್ರೆಸ್ನ ಕೆಲ ಮುಖಂಡರು ಇತ್ತೀಚೆಗೆ ಶಾಸಕ ಪ್ರದೀಪ್ ಈಶ್ವರ್ನ ಧೋರಣೆಗಳನ್ನು ಖಂಡಿಸಲು ಶುರುವಾಗಿದ್ದಾರೆ. ನಿಮ್ಮನ್ನ ಚುನಾವಣೆಯಲ್ಲಿ ಗೆಲ್ಲಿಸಿದ ನಮ್ಮ ಫೋನ್ ತಗೊಳ್ಳಲ್ಲ, ನೀವೇ ಹಳ್ಳಿಗಳಿಗೆ ಬಂದು ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾದ್ರೆ ನಮ್ಮ ವ್ಯಕ್ತಿತ್ವದ ಪ್ರಶ್ನೆ ಏನು? ಶಾಸಕರು ಗುಂಪುಗಾರಿಕೆ ಮಾಡುತ್ತಿದ್ದಾರೆಂದು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳಿಗೆ ದೂರು ಸಲ್ಲಿಸುತ್ತಿದ್ದು ಚಿಕ್ಕಬಳ್ಳಾಪುರ ತಾಲೂಕು ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೋಗಿ ಹಾಡುತ್ತಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಖಾಸಗಿ ಹಾಸ್ಟೆಲ್ಗಳನ್ನು ಮೀರಿಸುವ ಹೈಟೆಕ್ ಸೌಲಭ್ಯಗಳು, ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ 24 ಗಂಟೆ ಸಿಸಿ ಕ್ಯಾಮೆರಾ ಕಣ್ಗಾವಲು, ಗುಣಮಟ್ಟದ ಊಟ ತಿಂಡಿ ವ್ಯವಸ್ಥೆ, ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆಗಾಗಿ ಗ್ರಂಥಾಲಯ, ಸ್ವಚ್ಛತೆಯಲ್ಲಿ ದೇವಾಲಯದಂತಿರುವ ಸರ್ಕಾರಿ ಹಾಸ್ಟೆಲ್ಗಳಿವು. ದೊಡ್ಡಬಳ್ಳಾಪುರದಲ್ಲಿರುವ ಈ ಸರ್ಕಾರಿ ಹಾಸ್ಟೆಲ್ಗಳು ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಫೇವರೇಟ್ ಆಗಿದೆ. ದೊಡ್ಡಬಳ್ಳಾಪುರದ ಹಾಸ್ಟೆಲ್ಗಳಿಗೆ ಪೋಷಕರು ಮುಗಿಬಿದ್ದು ತಮ್ಮ ಮಕ್ಕಳನ್ನ ಸೇರಿಸುತ್ತಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ರಾಯಚೂರು, ವಿಜಯಪುರ, ಬಳ್ಳಾರಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವೇಶ ಪಡೆದಿದ್ದಾರೆ. ಮುಖ್ಯವಾಗಿ ಹೆಣ್ಣು ಮಕ್ಕಳು ದೂರದ ಉತ್ತರ ಕರ್ನಾಟಕದಿಂದ ಬಂದು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇಲ್ಲಿನ ಹಾಸ್ಟೆಲ್ಗಳಲ್ಲಿ 60% ವಿದ್ಯಾರ್ಥಿಗಳು ಹೊರಗಿನವರೇ ಆಗಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಒಟ್ಟು 8 ಹಾಸ್ಟೆಲ್ಗಳಿದ್ದು ಇದರಲ್ಲಿ 2 ಬಾಲಕಿಯರದ್ದು, 4 ಬಾಲಕರ ಹಾಸ್ಟೆಲ್ಗಳಿವೆ. 2 ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಲ್ಲಿ 221 ವಿದ್ಯಾರ್ಥಿಗಳಿದ್ದಾರೆ. 6 ಮೆಟ್ರಿಕ್ ಪೂರ್ವ ಹಾಸ್ಟೆಲ್ಗಳಲ್ಲಿ 575 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. 8 ಹಾಸ್ಟೆಲ್ಗಳಿಗೆ ಸರ್ಕಾರ ಮಂಜೂರು ಮಾಡಿರುವ ವಿದ್ಯಾರ್ಥಿಗಳ ಸಂಖ್ಯೆ 727. ಆದರೆ ಪೋಷಕರು ಮುಗಿಬಿದ್ದು ತಮ್ಮ ಮಕ್ಕಳನ್ನು ದೊಡ್ಡಬಳ್ಳಾಪುರದ ಹಾಸ್ಟೆಲ್ಗಳಿಗೆ ಸೇರಿಸುತ್ತಿದ್ದಾರೆ. ಸದ್ಯ 2024-25ನೇ ಸಾಲಿನಲ್ಲಿ 797 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಗುಣಮಟ್ಟದ ಎಜುಕೇಷನ್ನು ನಾವು ಬೆಂಗಳೂರು ಸಿಟಿಗೆ ಹತ್ರ ಇರೋದ್ರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಆ ಕಡೆಯಿಂದ ವಲಸೆ ಬಂದು ವ್ಯಾಸಂಗ ಮಾಡ್ತಾ ಇದ್ದಾರೆ. ಏನು ಸರ್ ವಿಶೇಷ ಹಾಸ್ಟೆಲ್ ಇರೋರಿಗೆ ಏನೇನು ಸೌಲಭ್ಯ ಸಿಗುತ್ತೆ?
ಹಾಸ್ಟೆಲಲ್ಲಿ ಪ್ರತಿಯೊಂದು ಸೌಲಭ್ಯ ಕೊಡ್ತಾ ಇದ್ವಿ. ಸರ್ಕಾರದ ಆದೇಶದನ್ವಯ ಮೆನು ಚಾರ್ಟ್ ಪ್ರಕಾರ ಊಟದ ವ್ಯವಸ್ಥೆ, ಮತ್ತು ಅವರಿಗೆ ಮಂತ್ಲಿ ಏನೇನು ಈ ಒಂದು ಸೋಪ್ ಕಿಟ್ ಇರ್ಬೋದು, ಮತ್ತು ಇನ್ಯಾವುದು ವಸ್ತ್ರ, ಶೂ, ಸಾಕ್ಸು, ಲೇಖನ ಸಾಮಗ್ರಿಗಳು ಪ್ರತಿಯೊಂದು ಕೊಡ್ತೀವಿ. ಆಮೇಲೆ ಸುರಕ್ಷತೆಯಲ್ಲಿ ಕೂಡ ನಾವು ಅಷ್ಟೇ CC ಕ್ಯಾಮ್ರಾಸ್ ಇದೆ. ಎಲ್ಲ ಪ್ರತಿಯೊಂದು ಅವ್ರಿಗೆ ಸುರಕ್ಷತೆ ದೃಷ್ಟಿಯಿಂದ ನಾವು ಏನು ಬೇಕೋ ಅವೆಲ್ಲ ಏನು ವ್ಯವಸ್ಥೆ ಇದೆಯೋ ಅದೆಲ್ಲ ಮಾಡ್ತಾಯಿದ್ವಿ. ಅವರು ಹೆಂಗೆ ಅಧ್ಯಯನ ಹೆಂಗಿರುತ್ತೆ ಸರ್? ಇಲ್ಲಿ ಬಂದಮೇಲೆ ಅವರಲ್ಲಿ ಅಧ್ಯಯನ ವಿದ್ಯಾರ್ಜನೆಯಲ್ಲಿ ಗುಣಮಟ್ಟ ಆಗಿದೆ, ಗುಣಮಟ್ಟ ಹೆಚ್ಚಾಗಿದೆ. ಒಳ್ಳೆ ಪರ್ಸೆಂಟೇಜ್ ಬರ್ತಾ ಇದೆ. ಆಮೇಲೆ ಮಕ್ಕಳು ಕೂಡ ಅದೇ ರೀತಿ ಚೆನ್ನಾಗಿ ಓದ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದ ಕೊಡಿಗೆಹಳ್ಳಿಯಲ್ಲಿರುವ ಮೆಟ್ರಿಕ್ ನಂತರದ ಬಾಲಕಿಯರ ಹಾಸ್ಟೆಲ್ ಮತ್ತು ತಾಲೂಕು ಪಂಚಾಯಿತಿ ಹಿಂಭಾಗದಲ್ಲಿ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ಗಳಲ್ಲಿ ಉತ್ತರ ಕರ್ನಾಟಕದ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ದೊಡ್ಡಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ ಇಂಜಿನಿಯರಿಂಗ್, ಮೆಡಿಕಲ್, ಪದವಿ, ವೃತ್ತಿಪರ ಕೋರ್ಸ್ಗಳಿಗೆ ಸಂಬಂಧಿಸಿದ ಕಾಲೇಜುಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಗುಣಮಟ್ಟದ ಶಿಕ್ಷಣಕ್ಕಾಗಿ ವಿಜಯಪುರದಿಂದ ಬಂದಿರುವುದಾಗಿ ಬಿಕಾಂ ವಿದ್ಯಾರ್ಥಿನಿ ಭಾಗ್ಯಶ್ರೀ ತಿಳಿಸಿದರು. ನಾನು ಬಿಜಾಪುರದಿಂದ ಬಂದಿರೋದು. ಬಿಜಾಪುರಲ್ಲಿ ಕೂಡ ತುಂಬ ಕೆಲವೊಂದು ಹಾಸ್ಟೆಲ್ಸ್ ಎಲ್ಲ ಫೆಸಿಲಿಟೀಸ್ ಇದೆ. ಬಟ್ ಆದರೂ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಹಾಸ್ಟೆಲ್ ಅಂದರೆ ಎಲ್ಲರೂ ಹೆದರ್ಕೊಂತಾರೆ. ಗೌರ್ಮೆಂಟ್ ಹಾಸ್ಟೆಲ್ ಅಂದ್ರೆ ಯಾರಿಗೂ ನಂಬಿಕೆ ಇರೋದಿಲ್ಲ. ಆ ಥರ ಇರುತ್ತೆ, ಕ್ಲೀನ್ನೆಸ್ ಇರಲ್ಲ, ಊಟ ಚೆನ್ನಾಗಿರಲ್ಲ, ಹಾಗೆ ಅಂತ. ಬಟ್ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಗರ್ಲ್ಸ್ ಹಾಸ್ಟೆಲ್ ಇದಂತೂ ತುಂಬ ಚೆನ್ನಾಗಿದೆ. ಎಲ್ಲ ಫೆಸಿಲಿಟೀಸ್ ಇದೆ, ನಮಗೆ ಊಟ ಕೂಡ ಚೆನ್ನಾಗಿ ಮಾಡ್ತಾರೆ. ಅಂದರೆ ಸ್ಟಡೀಸ್, ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲರಿಗೂ ಎಲ್ಲರದ್ದು ಫ್ಯಾಮಿಲಿ ಒಂದೇ ಥರ ಇರೋದಿಲ್ಲ ಸರ್. ಎಲ್ಲರಿಗೂ ಒಂದೊಂದು ಇದು ಮಾಡುತ್ತೆ. ಸೊ ನಾವು ನಮ್ಮ ಊರು ಬಿಟ್ಟು ನಾವು ಬೇರೆ ಊರಿಗೆ ಶಿಫ್ಟ್ ಆಗಿಬಿಟ್ಟು ಎಜುಕೇಷನ್ಗೋಸ್ಕರ ಬರಲೇಬೇಕು. ಎಜುಕೇಷನ್ ಪರ್ಪಸ್ ಆಗಿ ನಾನು ಈ ಕಡೆ ಶಿಫ್ಟ್ ಆಗಿದ್ದು. ಒಳ್ಳೆ ಎಜುಕೇಷನ್ ಇದೆ ಸರ್ ಈ ಕಡೆ. ಸರ್ BCom ಫೈನಲ್ ಇಯರ್ ಓದ್ತಾ ಇದ್ದೀನಿ ಸರ್. ನಾನು ಬಂದು 2.5 ವರ್ಷ ಆಯಿತು ಸರ್. ಇವಾಗ ಫೈನಲ್ ಇಯರ್ BCom ಅಲ್ಲಿ ಇದ್ದೀನಿ ಸರ್. ಸರ್ ಹಿಂದೆ ನಾನು ಹಾಸ್ಟೆಲಲ್ಲಿ ಇರಲಿಲ್ಲ, ಇದೇ ನಂದು ಫಸ್ಟ್ ಟೈಮ್ ಹಾಸ್ಟೆಲು. ನಾನು ಹಾಸ್ಟೆಲ್ ಅಂದರೆ ನಾನು ಹೆದರ್ಕೊಂಡೇ ಬಂದಿದ್ದೆ. ಬಟ್ ಇಲ್ಲಿ ಬಂದಮೇಲೆ ನಮ್ಮ ವಾರ್ಡನ್ ಮ್ಯಾಮ್ ಆಗಿರಲಿ, ಇಲ್ಲಿರೋ ಮೇಟ್ಸ್ ಅಥವಾ ಯಾರು ಕೆಲಸ ಮಾಡೋರು, ಅಡುಗೆ ಮಾಡೋ ಆಂಟಿಯವರೆಲ್ಲ ತುಂಬ ಚೆನ್ನಾಗಿದ್ದಾರೆ ಸರ್. ಎಲ್ಲರದು ಇಷ್ಟಪಡ್ತೀನಿ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕಳೆದ 5 ದಿನಗಳಿಂದ ಗ್ರಾಮ ಪಂಚಾಯಿತಿಗಳಿಗೆ ಬೀಗ ಜಡಿದು ಪಿಡಿಒಗಳಿಂದ ಹಿಡಿದು ಜಲಗಾರರವರೆಗೂ ಅನಿರ್ದಿಷ್ಟಾವಧಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವುದರಿಂದ ಇತ್ತ ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿಯಿಂದ ಸಿಗಬೇಕಾದ ಸೌಲಭ್ಯಗಳು ಬಂದ್ ಆಗಿವೆ. ಇವತ್ತಿನಿಂದ ಕುಡಿಯುವ ನೀರು ನೈರ್ಮಲ್ಯವೂ ಬಂದ್ ಆಗಿದೆ ಎಂದು ಗ್ರಾಮೀಣ ಭಾಗದ ಜನರು ಗರಂ ಆಗಿದ್ದಾರೆ. ಕರ್ನಾಟಕದಾದ್ಯಂತ ಗ್ರಾಮ ಪಂಚಾಯಿತಿ ನೌಕರರು ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕಳೆದ ಶುಕ್ರವಾರದಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಕಳೆದ 5 ದಿನಗಳಿಂದ ಗ್ರಾಮ ಪಂಚಾಯಿತಿಗಳಿಗೆ ಬೀಗ ಜಡಿದು ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿರುವ ಪಿಡಿಒಗಳಿಂದ ಹಿಡಿದು ಜಲಗಾರನವರೆಗೂ ಎಲ್ಲರೂ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. 2 ದಿನ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ ಪಂಚಾಯಿತಿ ನೌಕರರು ನಿನ್ನೆಯಿಂದ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಇದರಿಂದ ಪಂಚಾಯಿತಿಗಳಿಂದ ಆಗಬೇಕಾದ ಎಲ್ಲ ಕೆಲಸಗಳು ನಿಂತು ಹೋಗಿವೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ಜಿಲ್ಲೆಯ 8 ತಾಲೂಕುಗಳ ಪಿಡಿಒ, ಕಾರ್ಯದರ್ಶಿ, ಬಿಲ್ ಕಲೆಕ್ಟರ್ಗಳು, ಕಚೇರಿ ಸಹಾಯಕರು, ಕಂಪ್ಯೂಟರ್ ಆಪರೇಟರ್ಗಳು, ಜವಾನರು, ಕೊನೆಗೆ ಗ್ರಾಮದಲ್ಲಿ ನೀರು ಬಿಡುವ ಜಲಗಾರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟವು ಬೆಂಬಲ ನೀಡಿದ್ದು, ಕೇರಳ ಮಾದರಿಯಲ್ಲಿ ಪಂಚಾಯಿತಿ ಸದಸ್ಯರಿಗೂ ಗೌರವಧನ ಹೆಚ್ಚಿಸಿ ಬಸ್ ಪಾಸ್ ಸೌಕರ್ಯ ಕಲ್ಪಿಸುವಂತೆ ಒತ್ತಾಯ ಮಾಡಿದ್ದಾರೆ. ಬೇಡಿಕೆಗಳು ಹಲವಾರು, ಅಟ್ಲೀಸ್ಟ್ ಇಲ್ಲಿವರೆಗಾದರೂ 1-2 ಬೇಡಿಕೆಗಳಾದರೂ ಈಡೇರಿಸಬೇಕಾಗಿತ್ತು ಸರ್ಕಾರ. ಇಲ್ಲಿವರೆಗೂ ಈಡೇರಿಸಿಲ್ಲ. ಮಾನ್ಯ ಸಚಿವರಿಗೂ ಮತ್ತು ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ವಿನಂತಿ ಮಾಡೋದಿಷ್ಟೇ, ದಯಮಾಡಿ ನೀವು ಬೇಗ ಬೇಡಿಕೆಗಳನ್ನು ಈಡೇರಿಸಿದ್ದೇ ಆದರೆ ನಾವು ಈ ಹೋರಾಟವನ್ನು ತೆಗೆದುಕೊಳ್ಳಬಹುದಾಗಿತ್ತು. ಬಟ್ ಇಲ್ಲಿವರೆಗೂ ನಮ್ಮ ಕಡೆ ಮಕ್ಕನ ಮಾಡಿನೂ ನೋಡ್ತಾ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ಮೀನಮೇಷ ಎಣಿಸದೆ ದಯವಿಟ್ಟು ನಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಡ್ರಿ ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಜೊತೆಗೆ ಏನಂದರೆ ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ನಮ್ಮ ಬೇಡಿಕೆ ಈಡೇರುವವರೆಗೂ, ಇದು ಅನಿರ್ದಿಷ್ಟ ಅಂತ ಹೇಳಿದ್ದೀವಿ, ಬೇಡಿಕೆ ಈಡೇರುವವರೆಗೂ ಖಂಡಿತವಾಗಿ ಇಲ್ಲಿ ನಾಳೆ 10ನೇ ತಾರೀಕುವರೆಗೆ ಕಾದು ನೋಡ್ತೀವಿ. 10ನೇ ತಾರೀಕು ನಂತರದಲ್ಲಿ ತೀವ್ರ ಸ್ವರೂಪದಲ್ಲಿ ಹೋರಾಟಕ್ಕೆ ಕೈ ಹಾಕ್ತೇವೆ. ಇನ್ನು ಪಂಚಾಯಿತಿಗಳು ಬೀಗ ಜಡಿದು ಗೇಟ್ ಬಂದ್ ಮಾಡಿರುವುದರಿಂದ ಗ್ರಾಮದ ಜನರು ಪಂಚಾಯಿತಿ ನೌಕರರು ಮತ್ತು ಸದಸ್ಯರ ವಿರುದ್ಧ ಗರಂ ಆಗಿ ಬೇಡಿಕೆ ಈಡೇರಿಕೆಗೆ 1 ದಿನವೋ ಅಥವಾ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಬಗೆಹರಿಸಿಕೊಳ್ಳಬೇಕು. ಇಲ್ಲ ಅಂದ್ರೆ ಕಚೇರಿಯಲ್ಲಿ ಒಬ್ಬರನ್ನೋ ಇಬ್ಬರನ್ನೋ ಇಟ್ಟು ಕೆಲಸ ನಡೆಯಲು ಅವಕಾಶ ಕೊಡಬೇಕು. ಆ ರೀತಿ ಅವರ ಸರ್ಕಾರಕ್ಕೆ ತಮ್ಮ ಪ್ರತಿಭಟನೆ ತೋರಿಸಬೇಕೇ ಹೊರತು ಹೀಗೆ ಕಚೇರಿಗೆ ಬೀಗ ಜಡಿದು ಹೋದ್ರೆ ಹೇಗೆ?
ಇದನ್ನ ಪ್ರಶ್ನೆ ಮಾಡಬೇಕಿದ್ದ ಪಂಚಾಯಿತಿ ಸದಸ್ಯರು ಅವರೊಟ್ಟಿಗೆ ಪ್ರತಿಭಟನೆಯಲ್ಲಿ ಕುಳಿತುಕೊಂಡ್ರೆ ಬೇಲಿಯೇ ಎದ್ದು ಹೊಲ ಮೇಯುವಂಗೆ ಆಗಿದೆ. ಇವತ್ತಿನಿಂದ ನೀರು ಬರ್ತಿಲ್ಲ, ಕಸ ಕಡ್ಡಿ ಸ್ವಚ್ಛ ಮಾಡೋ ಕಾರ್ಮಿಕರು ಬರ್ತಿಲ್ಲ, ಇದಕ್ಕೇನ ನಾವು ಪಂಚಾಯಿತಿ ಸದಸ್ಯರಿಗೆ ಓಟ್ ಹಾಕಿ ಗೆಲ್ಲಿಸಿದ್ದು ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ ನೋಡಿ. ಅವರು 5 ದಿವಸ ಆಯಿತು ಪಂಚಾಯತಿ ಬಾಗ್ಲಕ್ಕೆ. ಇಡೀ ಪಂಚಾಯತಿ ಹೆಡ್ ಕ್ವಾರ್ಟ್ರಲ್ಲಿ ಕಸ ತೆಗೆಯೋರು, ಇವತ್ತು ವಾಟರ್ ಮ್ಯಾನ್ಗಳು, ಈಗ ಬೇಕಾದಷ್ಟು ಕೆಲಸಗಳಾಗೋಂಥದ್ದು. ಇವತ್ತೇನು ನಂಬ್ಕೊಂಬಂತಾರೆ, ಎಲ್ಲ ರೈತರು ಪಂಚಾಯತಿಗೆ ಬರ್ತಾರೆ, ಪಂಚಾಯತಿ ಬೀಗ ನೋಡ್ತಾರೆ, ವಾಪಸ್ ಹೋಗ್ತಾರೆ. ಇವರು ಅಧಿಕಾರಿಗಳು ಗ್ರಾಮ ಪಂಚಾಯತಿನ ನಂಬರ್ಗಳು ಇಲ್ಲ, ಅಥವಾ ಪಿ ಡಿ ಒ ಆಗಲಿ, ಸೆಕ್ರೆಟರಿ ಆಗಲಿ, ಬಿಲ್ ಕಲೆಕ್ಟರ್ ಆಗಲಿ, ಯಾರೇ ಆಗಲಿ ಪಂಚಾಯತಿಗೆ ದಿಕ್ಕು ದಿವಾಣ ಯಾರೂ ಇಲ್ಲ. ಇವರಂಥ ಬೇಜವಾಬ್ದಾರಿ ಯಾರಿಲ್ಲ. ಇವರು ಇವ್ರ ಜೊತೆಯಾಗಿ ನಮ್ಮೂರು ಸಮೇತನೂ ಕುತ್ಕೊಳ್ತಾರೆ, ಇವರು ಹೋಗಿ ಕುತ್ಕೊಳ್ತಾರೆ. ಇವ್ರಿಗೆ ಬೇಕಂತ ಅವಶ್ಯಕತೆಗೆ ಕುತ್ಕೊಳ್ತಾರೆ. ನಮ್ಮ ಅವಶ್ಯಕತೆಗೆ ಯಾರು? ನಮ್ಮ ರೈತರ ಕಷ್ಟ ಸುಖ ಕೇಳೋರು ಯಾರು? ಇನ್ನು ಜಿಲ್ಲಾ ಮಟ್ಟದಲ್ಲಿ ಇವತ್ತಿನಿಂದ ಅನಿರ್ದಿಷ್ಟ ಹೋರಾಟ ಪ್ರಾರಂಭಿಸಿರುವ ಪಂಚಾಯಿತಿ ನೌಕರರು ನಮ್ಮ ಬೇಡಿಕೆ ಈಡೇರುವವರೆಗೂ ಪ್ರತಿಭಟನೆ ವಾಪಸ್ ಪಡೆಯುವುದಿಲ್ಲ ಎಂದು ಹಠ ಹಿಡಿದಿರುವುದರಿಂದ ಇನ್ನಷ್ಟು ಕಾಲ ಗ್ರಾಮ ಮಟ್ಟದ ವಿಧಾನಸೌಧದಂತಿರುವ ಪಂಚಾಯಿತಿ ಕಚೇರಿಗಳು ತೆರೆಯುವ ಲಕ್ಷಣಗಳು ಕಾಣುತ್ತಿಲ್ಲ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಶ್ರೀ ಸಾಯಿ ಡಿಸ್ಟ್ರಿಬ್ಯೂಟರ್ ರವರಿಂದ ಗೌರಿ ಗಣೇಶ ಮತ್ತು ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ಆಫರ್. ಕಳೆದ 19 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ರಿಲಯನ್ಸ್ ಪೆಟ್ರೋಲ್ ಬಂಕ್ ನಂಬಿಕೆ, ಗುಣಮಟ್ಟಕ್ಕೆ ಅರ್ಹವಾದ ಸಂಸ್ಥೆ. ರಿಲಯನ್ಸ್ ಪೆಟ್ರೋಲ್ ಬಂಕ್ನಲ್ಲಿ 400 ರೂಪಾಯಿಗೆ ಪೆಟ್ರೋಲ್ ಖರೀದಿ ಮಾಡಿದ್ರೆ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಲಕ್ಕಿ ಡ್ರಾ ಮೂಲಕ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ ಮುಂತಾದ ಬಹುಮಾನಗಳನ್ನು ಗೆಲ್ಲಿರಿ. ಈ ಸ್ಕೀಮ್ 30 ನವೆಂಬರ್ 2024ರವರೆಗೆ ಅನ್ವಯ. ರಿಲಯನ್ಸ್ ಪೆಟ್ರೋಲ್ ಬಂಕ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಆರ್ಟಿಒ ಚೆಕ್ ಪೋಸ್ಟ್ಗಳೆಂದರೆ ಸುಲಿಗೆ ಕೇಂದ್ರಗಳೇ ಸರಿ. ವಾಹನ ಮಾಲೀಕರನ್ನ ತಡೆದು ದಂಡ ಹಾಕುವುದರ ಬದಲಿಗೆ ಮಾಮೂಲಿ ಪಡೆದು ಅಧಿಕಾರಿಗಳು ಬಿಡ್ತಾರೆ. ಸರ್ಕಾರದ ಖಜಾನೆ ತುಂಬುವ ಬದಲು ತಮ್ಮ ಜೇಬು ತುಂಬಿಸಿಕೊಳ್ತಾರೆ. ಅನೇಕ ಬಾರಿ ಲೋಕಾಯುಕ್ತ ದಾಳಿ ನಡೆದರೂ ಲೋಪ ಮಾತ್ರ ಸಿಗುತ್ತಿಲ್ಲ. ಇಂದು ಕೋಲಾರ ಜಿಲ್ಲೆಯ 2 ಚೆಕ್ ಪೋಸ್ಟ್ಗಳ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಹೆಚ್ಚುವರಿ ಹಣವನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ ಕ್ರಾಸ್ ಬಳಿ ಇರುವ ಆರ್ಟಿಒ ಚೆಕ್ ಪೋಸ್ಟ್ ಹಾಗೂ ಮುಳಬಾಗಿಲು ತಾಲೂಕು ನಂಗಲಿ ಆರ್ಟಿಒ ಚೆಕ್ ಪೋಸ್ಟ್ ಮೇಲೆ ಕೋಲಾರ ಲೋಕಾಯುಕ್ತ ಎಸ್ಪಿ ಧನಂಜಯ ನೇತೃತ್ವದ ತಂಡ ದಾಳಿ ಮಾಡಿದೆ. ಚೆಕ್ ಪೋಸ್ಟ್ಗಳಲ್ಲಿ ವಾಹನ ಮಾಲೀಕರಿಂದ ಹಣ ಸುಲಿಗೆ ಮಾಡುತ್ತಾರೆ. ಸರ್ಕಾರಕ್ಕೂ ವಂಚಿಸಿ ಅಧಿಕಾರಿಗಳು ಜೇಬು ತುಂಬಿಸಿಕೊಳ್ಳುವುದರ ಜೊತೆಗೆ ಲಾರಿ, ಟೆಂಪೋ ಚಾಲಕರಿಗೆ ಕಿರುಕುಳ ನೀಡುತ್ತಿದ್ದಾರೆಂಬ ದೂರುಗಳು ಕೇಳಿ ಬಂದಿತ್ತು. ಇದೇನು ಮೊದಲಲ್ಲ. ಈ ಹಿಂದೆಯೂ ಸಹ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಕ್ರಮ ಕೈಗೊಂಡಿದ್ದರೂ ಸಹ ಸುಧಾರಣೆ ಕಂಡಿರಲಿಲ್ಲ. ಇಂದು ಆರ್ಟಿಒ ಚೆಕ್ ಪೋಸ್ಟ್ ಸಿಬ್ಬಂದಿ ವಿರುದ್ಧ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸುಮಾಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ದೂರು ಕೇಳಿ ಬಂದ ಆರ್ಟಿಒ ಚೆಕ್ ಪೋಸ್ಟ್ಗಳ ಮೇಲೆ ಅಧಿಕಾರಿಗಳು ಇಂದು ಬೆಳ್ಳಂಬೆಳಗ್ಗೆ ದಾಳಿ ಮಾಡಿ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ. 2 ಚೆಕ್ ಪೋಸ್ಟ್ಗಳಲ್ಲಿ ಸುಮಾರು 20,000ಕ್ಕೂ ಅಧಿಕ ಹಣ ಪತ್ತೆಯಾಗಿದೆ. ಅಧಿಕಾರಿಗಳಿಂದ ಪರಿಶೀಲನೆ ಮುಂದುವರೆದಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವತಿಯಿಂದ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿ ನಿರ್ಮಿಸಲಾಗಿರುವ ನೂತನ ಅಕ್ಕ ಬೇಕರಿ ಮತ್ತು ಕೆಫೆಯನ್ನ ಸಚಿವ ಡಾಕ್ಟರ್ ಶರಣಪ್ರಕಾಶ ರುದ್ರಪ್ಪ ಪಾಟೀಲ್ ಅವರು ಉದ್ಘಾಟಿಸುವುದರ ಮೂಲಕ ಲೋಕಾರ್ಪಣೆ ಮಾಡಿದರು.
ದೇವನಹಳ್ಳಿಯಲ್ಲಿ ನೂತನವಾಗಿ ಆರಂಭಗೊಂಡ ಅಕ್ಕ ಬೇಕರಿ ಮತ್ತು ಕೆಫೆಯನ್ನು ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿದರು. ನಂತರ ಸಂಜೀವಿನಿ ಸ್ಟಾಲ್ಗಳಿಗೆ ಭೇಟಿ ನೀಡುವುದರ ಮೂಲಕ ಮಹಿಳಾ ಸದಸ್ಯರೊಂದಿಗೆ ಚರ್ಚಿಸಿದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅಧ್ಯಕ್ಷತೆಯ ನುಡಿಗಳನ್ನು ನುಡಿದರು. ಜೀವನೋಪಾಯ ಇಲಾಖೆ ಸಚಿವ ಡಾಕ್ಟರ್ ಶರಣಪ್ರಕಾಶ ರುದ್ರಪ್ಪ ಪಾಟೀಲ್ ಮಾತನಾಡಿ, ಮಹಿಳೆಯರು ಸಬಲರಾಗುವ ದೃಷ್ಟಿಕೋನದಲ್ಲಿ ರಾಜ್ಯ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟಿದೆ. ಈ ಕೆಫೆಯು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಮಾದರಿ ಕೆಫೆಯಾಗಬೇಕು. ಕಾಂಗ್ರೆಸ್ ಆಡಳಿತದಲ್ಲಿ ಮಹಿಳೆಯರ ಆರ್ಥಿಕ ಸದೃಢತೆಯ ಗುರಿಯನ್ನ ಹೊಂದಿರುವುದರಿಂದ ಗ್ಯಾರಂಟಿ ಯೋಜನೆಗಳ ಮೂಲಕ ಸೌಲಭ್ಯ ನೀಡುತ್ತಿದೆ ಎಂದು ಹೇಳಿದರು. ಈ ರಾಜ್ಯದಲ್ಲಿ ಸುಮಾರು 50 ಅಕ್ಕ ಕೆಫೆಗಳನ್ನು ನಾವು ಪ್ರಾರಂಭ ಮಾಡ್ತೀವಿ. ಅದರಲ್ಲಿ ಈಗಾಗಲೇ ಒಂದು ಪ್ರಾರಂಭ ಆಗಿದೆ. ಪಂಚಾಯತ್ ರಾಜ್ ಕಮಿಷನರೇಟ್ ಆಫೀಸ್ ಅಲ್ಲಿ ಮೊದಲನೇದು ಪ್ರಾರಂಭ ಮಾಡಿ, ಎರಡನೇದು ಇಲ್ಲಿ ನಾವು ದೇವನಹಳ್ಳಿಯಲ್ಲಿ ಪ್ರಾರಂಭ ಮಾಡ್ತೀವಿ. ಕೆಎಚ್ ಮುನಿಯಪ್ಪ ಸಾಹೇಬ್ರ ಒಂದು ಮತಕ್ಷೇತ್ರದಲ್ಲಿ. ಯಾಕಂದ್ರೆ ದೇವನಹಳ್ಳಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದೊಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಕ್ಕಂಥ ಪ್ರದೇಶ ಇದೆ. ಈ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹದೇವನ್, ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ನಿರ್ದೇಶಕಿ ವಿದ್ಯಾ, ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕೆ ಅನುರಾಧ, ಉಪ ಕಾರ್ಯದರ್ಶಿ ಟಿಕೆ ರಮೇಶ್, ಬಯಪ್ಪ ಅಧ್ಯಕ್ಷ ವಿ ಶಾಂತಕುಮಾರ್, ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ, ತಹಶೀಲ್ದಾರ್ ಬಾಲಕೃಷ್ಣ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಚೇಳೂರು ಹೆಸರಿಗೆ ತಾಲೂಕು ಕೇಂದ್ರವಾಗಿದೆಯೇ ಹೊರತು ಅಭಿವೃದ್ಧಿ ವಿಚಾರದಲ್ಲಿ 100 ಕಿಲೋಮೀಟರ್ ದೂರದಲ್ಲಿದೆ. ಚೇಳೂರು ತಾಲೂಕು ಎಂದರೆ ಅಭಿವೃದ್ಧಿಗೆ ಯಾವೊಬ್ಬ ಅಧಿಕಾರಿ, ಜನಪ್ರತಿನಿಧಿಯೂ ಮುಂದೆ ಬರುತ್ತಿಲ್ಲ. ದೀಪದ ಕೆಳಗೆ ಕತ್ತಲು ಎಂದರೆ ಇದೆ. ಚೇಳೂರು ಪಟ್ಟಣದ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ರಸ್ತೆಯು ಕೆಸರು ಗದ್ದೆಯಂತೆ ಕೂಡಿದ್ದು, ಈ ರಸ್ತೆ ಸುಮಾರು ವರ್ಷಗಳಿಂದ ಹೀಗೆ ಇದೆ. ಇದೇ ರಸ್ತೆಯಲ್ಲಿ PW ವಸತಿ ನಿಲಯ, ಖಾಸಗಿ ಆಸ್ಪತ್ರೆ ಇದ್ದು, ಇಲ್ಲಿ ಸಾರ್ವಜನಿಕರು ಓಡಾಡಬೇಕಾದರೆ ಕೆಸರು ಗದ್ದೆಯಲ್ಲಿ ಓಡಾಡುವ ಪರಿಸ್ಥಿತಿ ಏರ್ಪಟ್ಟಿದೆ. ಮಕ್ಕಳು, ವೃದ್ಧರು ಕೆಸರು ಗದ್ದೆಯಂತಿರುವ ರಸ್ತೆಯಲ್ಲಿ ಎಲ್ಲಿ ಬೀಳುತ್ತೇವೆಯೋ ಎಂಬ ಭೀತಿಯಿಂದ ಓಡಾಡುವ ಪರಿಸ್ಥಿತಿ ಉಂಟಾಗಿದೆ. ತ್ಯಾಜ್ಯ ನೀರು ರಸ್ತೆಯಲ್ಲಿ ಹರಿಯುತ್ತಿರುವುದರಿಂದ ದುರ್ವಾಸನೆ ಹಾಗೂ ಜನತೆಗೆ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು, ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗುತ್ತಿದೆ. ಗ್ರಾಮ ಪಂಚಾಯಿತಿ ರಸ್ತೆಯನ್ನು ಸಿಸಿ ರಸ್ತೆಯಾಗಿ ಮಾಡಬೇಕೆಂದು ಸಾರ್ವಜನಿಕರ ಒಕ್ಕೊರಲಿನ ಒತ್ತಾಯವಾಗಿದೆ. ಚೇಳೂರು ನೂತನ ತಾಲೂಕುವಾಗಿದ್ದು, ಚೇಳೂರು ಪಟ್ಟಣದ ಪಂಚಾಯಿತಿ ಮುಂದುಗಡೆ ಹೊಳೆ ಬಿದ್ದರೆ ಕೆಸರುಗದ್ದೆಯಾಗಿ ಸಾರ್ವಜನಿಕರಿಗೆ ಓಡಾಡಲು ತುಂಬ ಅನಾನುಕೂಲವಾಗಿದ್ದು, ಕೆರೆದಂತೆ ಆಗಿರುತ್ತದೆ. ಅದನ್ನು ಯಾವ ಅಧಿಕಾರಿಗಳನ್ನು ತಲೆ ಕೆಡಿಸ್ಕೊಂಡಿರ ಅದು ಸಿಸಿ ರಸ್ತೆ ಮಾಡಿ, ಸಿಮೆಂಟ್ ರಸ್ತೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ನಮ್ಮ ಒತ್ತಾಯ. ಇದುವರೆಗೂ ಯಾವುದೇ ಅಧಿಕಾರಿಗಳನ್ನು ಚೇಳೂರು ತಾಲೂಕು ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಚೇಳೂರು ಗ್ರಾಮ ಪಂಚಾಯಿತಿ ಸ್ಥಾನವಾಗಿದೆ. ಇದೀಗ ತಾಲೂಕು ಕೇಂದ್ರವಾಗಿದ್ದು, ಗ್ರಾಮಾಂತರ ಪ್ರದೇಶದ ಹಳ್ಳಿಗಿಂತ ಹೀನಾಯವಾಗಿದೆ. ಇಲ್ಲಿನ ಅಧಿಕಾರಿಗಳು ಅಭಿವೃದ್ಧಿ ಮರೆತಿದ್ದಾರೆ. JV ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಚಿಕ್ಕಬಳ್ಳಾಪುರದಲ್ಲಿ ಪುಡಿ ರೌಡಿಯೊಬ್ಬನ ಉಪಟಳ ಹೆಚ್ಚಾಗಿತ್ತು. ಸಾರ್ವಜನಿಕರನ್ನ ಬೆದರಿಸುವುದು, ಧಮಕಿ ಹಾಕುವುದು ಮಾಡುತ್ತಿದ್ದ ಅಷ್ಟೇ ಅಲ್ಲ, 2022ರಲ್ಲಿ ಚಿಕ್ಕಬಳ್ಳಾಪುರ ನಗರದ ಸಾರ್ವಜನಿಕ ರಸ್ತೆಗಳಲ್ಲಿ ಲಾಂಗ್ ಹಿಡಿದು ಅಡ್ಡ ಬಂದವರ ಮೇಲೆ ಎರ್ರಾಬಿರಿ ಹಲ್ಲೆ ನಡೆಸಿದ್ದ. ಕಾರ್ಯಪ್ರವೃತ್ತರಾದ ಪೊಲೀಸರು ತಕ್ಷಣ ಆರೋಪಿಯನ್ನ ಬಂಧಿಸಿ ಕ್ರಮ ಕೈಗೊಂಡಿದ್ದರು. ಈ ರೌಡಿ ಶೀಟರ್ ಅರ್ಜುನ್ ವಿರುದ್ಧ ಪ್ರಕರಣ ದಾಖಲಿಸಿದ್ದು, ವಿಚಾರಣೆ ನಡೆದು ಇಂದು ಜಿಲ್ಲಾ ಸತ್ರ ನ್ಯಾಯಾಧೀಶರು ತೀರ್ಪು ನೀಡಿ 10 ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಿ ತೀರ್ಪು ನೀಡಿದ್ದಾರೆ. ಫ್ಯಾಷನ್ಗಾಗೂ ಇಲ್ಲ ರೌಡಿ ಗ್ಯಾಂಗ್ ಮಧ್ಯೆ ತನ್ನ ಹವಾ ತೋರಿಸಿಕೊಳ್ಳಲಿಕ್ಕೂ ಅಟ್ಟಹಾಸ ಮೆರೆದವರಿಗೆಲ್ಲ ಇಂಥ ಶಿಕ್ಷೆ ಆಗೋದು ಗ್ಯಾರಂಟಿ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರು ತೋರಿಸಿಕೊಟ್ಟಿದ್ದಾರೆ. ದಿನಾಂಕ 31/7/2022ರಂದು ರಾತ್ರಿ 8:45ಕ್ಕೆ ಚಿಕ್ಕಬಳ್ಳಾಪುರ ನಗರದ ಜೂನಿಯರ್ ಕಾಲೇಜು ಮುಂಭಾಗದಿಂದ ಬಜಾರ್ ರಸ್ತೆಯಲ್ಲಿ ಸಂಚಾರ ಮಾಡುತ್ತಿದ್ದ ಸಾರ್ವಜನಿಕರನ್ನ ಲಾಂಗ್ ಹಿಡಿದು ಬೆದರಿಸಿ ಸಿಕ್ಕವರ ಮೇಲೆ ಲಾಂಗ್ ಬೀಸಿ ಕೆಲವರನ್ನ ಗಾಯಗೊಳಿಸಿ ತಲೆಮರೆಸಿಕೊಂಡಿದ್ದ ಪ್ರಶಾಂತನಗರದ ಅರ್ಜುನ್ ಬಿನ್ ಮುನಿ ವೆಂಕಟಪ್ಪ ಎಂಬುವನನ್ನ ಅಂದಿನ ವೃತ್ತ ನಿರೀಕ್ಷಕ ರಾಜು ಮತ್ತು ತಂಡ ಪತ್ತೆ ಹಚ್ಚಿ ನಗರ ಠಾಣೆಯಲ್ಲಿ FIR ದಾಖಲಿಸಿ ಜೈಲಿಗೆ ಕಳಿಸಿದ್ರು.
ಆತನ ವಿರುದ್ಧ 103, 307, 324, 504, 596 IPC ಸೆಕ್ಷನ್ ನಡಿ ಕೇಸು ದಾಖಲಿಸಲಾಗಿತ್ತು. 2 ವರ್ಷಗಳ ಕಾಲ ಸುದೀರ್ಘ ವಿಚಾರಣೆ ನಡೆಸಿದ ಘನ ನ್ಯಾಯಾಲಯದ ಜಿಲ್ಲಾ ಸತ್ರ ನ್ಯಾಯಾಧೀಶ KB ಶಿವಕುಮಾರ್ ರವರು ರೌಡಿ ಶೀಟರ್ ಅರ್ಜುನ್ಗೆ 10 ವರ್ಷಗಳ ಕಠಿಣ ಕಾರಾಗೃಹ ಮತ್ತು 10,000 ರುಗಳ ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ. ಈ ಪ್ರಕರಣದಲ್ಲಿ ಪೊಲೀಸ್ ಪರವಾಗಿ APP ಸುರೇಖಾ ಹಿರೇಮಠ್ ವಾದ ಮಂಡಿಸಿದ್ರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಾಮಗಾರಿಗಳನ್ನು ತ್ವರಿತವಾಗಿ ಮುಗಿಸದೆ ನಿರ್ಲಕ್ಷ್ಯ ತೋರುವ ಗುತ್ತಿಗೆದಾರನನ್ನು ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು ಹಾಗೂ ನಗರಸಭೆಗೆ ಸೇರಿದ ಆಸ್ತಿಗಳ ರಕ್ಷಣೆ ಮಾಡಲು ಅಧಿಕಾರಿಗಳು ಮುಂದಾಗಬೇಕೆಂದು ಕೋಲಾರ ನಗರಸಭೆಯಲ್ಲಿ ಲಕ್ಷ್ಮೀ ದೇವಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಕೋಲಾರ ನಗರದಲ್ಲಿ ವಿವಿಧ ಕಾಮಗಾರಿಗಳನ್ನು ಸಕಾಲಕ್ಕೆ ಮುಗಿಸದೆ ನಿರ್ಲಕ್ಷ್ಯ ತೋರುತ್ತಿರುವ ಗುತ್ತಿಗೆದಾರನನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ನಗರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಸರ್ಕಾರಿ ಜಾಗ, CA ನಿವೇಶನಗಳ ರಕ್ಷಣೆ, ಟೆಂಡರ್ಗಳಲ್ಲಿ ಅಕ್ರಮ ಕುರಿತು, ಬೀದಿ ದೀಪಗಳ ಅಳವಡಿಕೆ, ಅಭಿವೃದ್ಧಿ ಕೆಲಸಗಳ ವಿಳಂಬ, ಕಸ ವಿಲೇವಾರಿ ಅಕ್ರಮ ಖಾತೆ ಕುರಿತು ವ್ಯಾಪಕ ಚರ್ಚೆ ನಡೆಯಿತು. ಸಭೆಯ ಆರಂಭಕ್ಕೂ ಮುನ್ನ ಸದಸ್ಯರು ಹಲವು ವಿಚಾರಗಳನ್ನು ಚರ್ಚೆಗೆ ತೆಗೆದುಕೊಂಡರಾದರೂ ಅಧಿಕಾರಿಗಳು, ಸಿಬ್ಬಂದಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕ ಕೊತ್ತೂರು ಜಿ ಮಂಜುನಾಥ್ ಅವರು ಸದಸ್ಯರನ್ನ ಸಮಾಧಾನಪಡಿಸಿ ಸಭೆಯನ್ನು ಅಜೆಂಡಾ ಪ್ರಕಾರ ನಡೆಸುವಂತೆ ಸೂಚಿಸಿದರು. ಏಕ ನಿವೇಶನಗಳಿಗೆ ಖಾತೆ ನೀಡದೇ ಇರುವುದರಿಂದಾಗಿ ಸಾರ್ವಜನಿಕರಿಗೆ ಬಹಳ ಸಮಸ್ಯೆಯಾಗುತ್ತಿದೆ. ಅಧಿಕೃತ ಏಕ ನಿವೇಶನಗಳಿಗೆ ಖಾತೆ ನೀಡಬೇಕು. ನಗರಸಭೆಯಲ್ಲಿ ಇಷ್ಟು ದಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಇಲ್ಲದೆ ಇದ್ದ ಕಾರಣ ನಗರದ ಜನತೆ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ. ನೆಪಕ್ಕೆ ಸಭೆಗಳನ್ನು ಕರೆಯುವುದಲ್ಲ, ಸದಸ್ಯರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಎಂದು ಆಗ್ರಹಿಸಿದರು. ಶಾಸಕ ಕೊತ್ತೂರು ಜಿ ಮಂಜುನಾಥ್ ಮಾತನಾಡಿ, ಗ್ಯಾಸ್ ಪೈಪ್ಲೈನ್ ಕೆಲಸ ಮಾಡುವ ಸಂಸ್ಥೆಯವರು ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಕೆಲಸ ಶುರು ಮಾಡುವ ಮೊದಲು ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಕ್ರಿಯಾ ಯೋಜನೆ ವರದಿ ನೀಡಬೇಕು. ವಾರ್ಡುಗಳಲ್ಲಿ ಕೆಲಸ ಮಾಡುವಾಗ ಆಗುವ ಹಾನಿಗೆ ಪರಿಹಾರ ತುಂಬಿಸಬೇಕು. ಅಧಿಕಾರಿಗಳು ಈ ಬಗ್ಗೆ ನಿಗಾ ವಹಿಸಬೇಕು ಎಂದು ಸೂಚಿಸಿದರು. ಸಭೆಯಲ್ಲಿ KUDA ಅಧ್ಯಕ್ಷ ಮಹಮ್ಮದ್ ಹನೀಫ್, ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮ, ಉಪಾಧ್ಯಕ್ಷೆ ಸಂಗೀತ, ಪ್ರಭಾರ ಆಯುಕ್ತೆ ಅಂಬಿಕಾ, ತಹಶೀಲ್ದಾರ್ ಡಾಕ್ಟರ್ ನಯನ, ಸದಸ್ಯರಾದ ಮಂಜುನಾಥ್ ಹಾಜರಿದ್ದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ವಿಶ್ವದಲ್ಲಿ ಎಲ್ಲಿಯೂ ಕೂಡ ನಯಾ ಪೈಸೆ ಪಡೆಯದೆ ಆರೋಗ್ಯ ಸೇವೆ ಮತ್ತು ಶಿಕ್ಷಣ ನೀಡುತ್ತಿರುವ ಸಂಸ್ಥೆ ಎಲ್ಲೂ ಇಲ್ಲ. ಅಂತಹ ಉದಾತ್ತ ಸಂಸ್ಥೆಯನ್ನ ಸ್ಥಾಪಿಸಿರುವುದು ಹೆಮ್ಮೆ ಪಡುವ ವಿಷಯ. ಈ ಸಂಸ್ಥೆಗೆ ಅಗತ್ಯವಿರುವ ನೀರಿನ ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಭರವಸೆ ನೀಡಿದರು. ಮುದ್ದೇನಹಳ್ಳಿ ಶ್ರೀ ಸತ್ಯಸಾಯಿ ಆಶ್ರಮದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಭಾಗವಹಿಸಿ ಮಾತನಾಡಿ, 1981ರಲ್ಲಿ ನಾನು ಇದೇ ಸಂಸ್ಥೆಯಲ್ಲಿ 8ನೇ ತರಗತಿ ಓದಲು ಸೇರಿದ್ದೆ. ಹಳೆ ವಿದ್ಯಾರ್ಥಿ ಎಂದು ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತದೆ. ಕೇವಲ 7-8 ವರ್ಷದಲ್ಲಿ ಸದ್ಗುರು ಮಧುಸೂದನ್ ಸಾಯಿ ಮತ್ತು ಮೂರ್ತಿ ಅಣ್ಣನವರ ನೇತೃತ್ವದಲ್ಲಿ ನಡೆಯುತ್ತಿರುವ ಸೇವಾ ಕಾರ್ಯಗಳ ಬಗ್ಗೆ ವರ್ಣಿಸಲು ಅಸಾಧ್ಯ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದು, ಇಂತಹ ಸೌಲಭ್ಯಗಳನ್ನು ಸರ್ಕಾರವು ಕಲ್ಪಿಸಲು ಅಸಾಧ್ಯವಾಗಿದೆ. ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಒತ್ತು ನೀಡಿರುವ ಈ ಸಂಸ್ಥೆಯ ಆಸ್ಪತ್ರೆಯಿಂದ ಸಹಸ್ರಾರು ಜನರಿಗೆ ಸಹಾಯವಾಗುತ್ತಿದೆ. ಇಲ್ಲಿ ನೀರಿನ ಕೊರತೆ ಇದ್ದು ಪ್ರತಿನಿತ್ಯ 3ರಿಂದ 4 ಲಕ್ಷ ಲೀಟರ್ ನೀರಿನ ಅಗತ್ಯ ಇದೆ. ಜಕ್ಕಲಮಡುಗು ಅಥವಾ ಎತ್ತಿನಹೊಳೆ ಸೇರಿದಂತೆ ಪರ್ಯಾಯ ಮೂಲಗಳಿಂದ ಇಲ್ಲಿಗೆ ನೀರು ತರಲು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಈಗಾಗಲೇ ಈ ಸಂಬಂಧ 2-3 ಸಭೆಯು ನಡೆಸಲಾಗಿದೆ. ಆದರೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ತಡವಾಗಿದೆ. ಅದನ್ನು ಬಗೆಹರಿಸಿ ನೀರು ಕೊಡಲಾಗುವುದು ಎಂದು ಭರವಸೆ ನೀಡಿದರು. With regard to the drinking water issue, we have held a meeting with the neighboring constituency, Dodballapur MLA and our local MLA. We have tried to resolve the issues, but certain sensitive things are there.
And our Minister for Minor Irrigation, Mr. Bosaraj, also is very keen to see that this becomes a reality, and the way the requirement of water is increasing day by day because of the activities which are just happening unimaginably. So earlier when this program was conceived, I think the requirement was 1 lakh liters per day. Govindra Reddy, earlier. Now I think the requirement has crossed 3 to 4 lakhs now. Per day, 3 to 4 lakh liters of water is required here. Since the water source is from Jakkalmadugu, we have a agreement with neighboring Taluk, Dadbalapur and Chikbalapur. We have a 37% of share to be given to Dadbalapur Taluk, and the remaining 63% is for Chikbalapur town and the few villages. So since the requirement has gone up, since there could be resistance from the neighboring Taluk as well as the residents of Chikbalapur, so I thought that we should increase the storage capacity of this tank. That is one option we were looking at. And already I have discussed that we should either do desilting of this tank and see that the water source, the storage capacity is increased. And we are also eagerly awaiting the water from Ettinavale scheme. So that also is going to help us in the future. And recently again I have instructed the officers from Karnataka Urban Water Supply and Drainage Board as well as the officers from Minor Irrigation. I have asked them whether there is a possibility to have another bund below the Jakkalmadugu tank so that we can augment by increasing the storage, probably whether to double it or make it thrice the size of the storage capacity what we have. So these are the lines what we are thinking. Since we don't have a very perennial source of water here, I think we are looking at various options. But here on this occasion, I am being alumnus of this institution, I am bound, and it is my duty also, because ಕಾರ್ಯಕ್ರಮದ ವೇದಿಕೆಯಲ್ಲಿ ಸದ್ಗುರು ಮಧುಸೂದನ ಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ನರಸಿಂಹಮೂರ್ತಿ, ಡಾಕ್ಟರ್ ಸತೀಶ್ ಇತರೆ ಪ್ರಮುಖರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. Suppose you go in the road and you take a wrong turn and you end up in a wrong place because you did not listen to the GPS. This is an experience. Now what is the next time what you are expected to do? Listen to the GPS. Because this memory, chitta is there, which will tell us, last time you did not do the right thing because of which you suffered. Now let's do the right thing. So use those bad memories also or emotions also to become better person today. ಸರ್ಕಾರದ ಆದೇಶದಂತೆ ರಾಜ್ಯದಾದ್ಯಂತ ಇಂದು ಲೋಕಾಯುಕ್ತ ಅಧಿಕಾರಿಗಳು ಆರ್ಟಿಒ ಚೆಕ್ ಪೋಸ್ಟ್ಗಳ ಪರಿಶೀಲನೆಗೆ ಮುಂದಾಗಿದ್ದು, ಅದರಂತೆ ಇಂದು ಬಾಗೇಪಲ್ಲಿ ಆರ್ಟಿಒ ಚೆಕ್ ಪೋಸ್ಟ್ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು. ಇಂದು ಲೋಕಾಯುಕ್ತ ಅಧಿಕಾರಿಗಳು ಆರ್ಟಿಒ ಚೆಕ್ ಪೋಸ್ಟ್ಗಳ ಪರಿಶೀಲನೆಗೆ ಮುಂದಾಗಿದ್ದು, ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಆಂಧ್ರ ಪ್ರದೇಶ ಗಡಿ ಭಾಗದಲ್ಲಿರುವ ಆರ್ಟಿಒ ಚೆಕ್ ಪೋಸ್ಟ್ ಮೇಲೆ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಎಸ್ಪಿ ಜೆಕೆ ಜಾನ್ ಆಂಟನಿ ಹಾಗೂ ಸಿಬ್ಬಂದಿ ದಾಳಿ ನಡೆಸಿ ಕಚೇರಿಯ ಇಂಚಿಂಚು ಪರಿಶೀಲನೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಸಂಗ್ರಹವಾಗಿದ್ದ ಲಕ್ಷಾಂತರ ರೂಪಾಯಿ ಹಣವನ್ನು ಲೆಕ್ಕ ಹಾಕಿದ್ದಾರೆ. ಈ ವೇಳೆ ಪ್ರೊಸೆಸಿಂಗ್ ಮಿಸ್ಲೀಡ್ ಆಗಿರೋದು ಮೇಲ್ನೋಟಕ್ಕೆ ಕಂಡುಬಂದಿದ್ದು, ಚೆಕ್ ಪೋಸ್ಟ್ನಲ್ಲಿ ನಡೆಯುವ ಅಕ್ರಮಗಳ ಬಗ್ಗೆ ವರದಿ ತಯಾರಿಸುವ ಲೋಕಾಯುಕ್ತ ಅಧಿಕಾರಿಗಳು ವರದಿಯನ್ನ ಕೇಂದ್ರ ಕಚೇರಿಗೆ ಕಳುಹಿಸಿದರು. ಅಧಿಕಾರಿಗಳು ಎಲ್ಲ ಕಡತಗಳ ಮತ್ತು ರಸೀದಿಗಳನ್ನು ಶೋಧಾಚರಣೆ ನಡೆಸಿ ಕರ್ನಾಟಕ ರಾಜ್ಯ ಲೋಕಾಯುಕ್ತ ಮುಖ್ಯ ಕಚೇರಿಗೆ ವರದಿ ನೀಡಿರುತ್ತಾರೆ ಎಂದು ತಿಳಿದು ಬಂದಿದೆ. ಈ ವೇಳೆ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್, ಇನ್ಸ್ಪೆಕ್ಟರ್ ಶಿವಪ್ರಸಾದ್ ಮತ್ತು ಮೋಹನ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಚಿಂತಾಮಣಿಯಲ್ಲಿ ಸುಸಜ್ಜಿತವಾದ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡುವುದು ನನ್ನ ಕನಸಾಗಿದ್ದು, ಈಗಿರುವ ಭವನದ ಕಟ್ಟಡಕ್ಕೆ ವಿಶೇಷವಾಗಿ 9 ಕೋಟಿ ರುಗಳ ವಿಶೇಷ ಅನುದಾನವನ್ನ ತಂದಿದ್ದು, 2 ವರ್ಷಗಳೊಳಗಾಗಿ ರಾಜ್ಯಕ್ಕೆ ಮಾದರಿಯಾದ ಹಾಗೂ ಸುಸಜ್ಜಿತವಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನವನ್ನ ನಿರ್ಮಾಣ ಮಾಡಿ ಲೋಕಾರ್ಪಣೆಗೊಳಿಸಲಾಗುವುದು ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. ಚಿಂತಾಮಣಿ
ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿ ಈಗಾಗಲೇ 3 ಕೋಟಿ ರು ವೆಚ್ಚದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಕಟ್ಟಡ ನಿರ್ಮಾಣವಾಗಿದ್ದು, ಈ ಕಟ್ಟಡಕ್ಕೆ ಮತ್ತಷ್ಟು ರೂಪುರೇಷೆಗಳನ್ನು ನೀಡಿ ಭವನದ ಉದ್ದ ಅಗಲ ವಿಸ್ತರಣೆ ಮಾಡಿ ರಾಜ್ಯದಲ್ಲಿಯೇ ಮಾದರಿಯಾದ ಸುಸಜ್ಜಿತ ಅಂಬೇಡ್ಕರ್ ಭವನವನ್ನ ನಿರ್ಮಾಣ ಮಾಡುವ ಸಲುವಾಗಿ ಚರ್ಚೆ ಮಾಡಲು ದಲಿತ ಮುಖಂಡರು ಹಾಗೂ ಅಧಿಕಾರಿಗಳ ಸಭೆಯನ್ನ ಸಚಿವರ ಅಧ್ಯಕ್ಷತೆಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನೂತನ ಅಂಬೇಡ್ಕರ್ ಭವನ ವಿಸ್ತರಣೆ ರೂಪುರೇಷೆಗಳನ್ನು ತಯಾರು ಮಾಡಿರುವ ಅಂಬೇಡ್ಕರ್ ಭವನದ ನೀಲಿ ನಕಾಶೆಯನ್ನ ಪ್ರೊಜೆಕ್ಟರ್ ಸ್ಕ್ರೀನ್ ಮೂಲಕ ದಲಿತರ ಮುಖಂಡರು ಹಾಗೂ ಸಾರ್ವಜನಿಕರಿಗೆ ವಿವರಣೆ ಮಾಡಿ ಮಾತನಾಡಿ, ಚಿಂತಾಮಣಿ ನಗರದಲ್ಲಿ ರಾಜ್ಯಕ್ಕೆ ಮಾದರಿಯಾದ ಹಾಗೂ ಸುಸಜ್ಜಿತವಾದ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕೆಂಬುದು ನನ್ನ ಕನಸಾಗಿತ್ತು. ಆದರೆ ನಾನು 2 ಬಾರಿ ಸೋತ ನಂತರ ಹಿಂದೆ ಅಧಿಕಾರ ನಡೆಸಿದ್ದವರು 3 ಕೋಟಿ ರು ವೆಚ್ಚದಲ್ಲಿ ಭವನವನ್ನು ನಿರ್ಮಾಣ ಮಾಡಿದ್ದು, ಇದೀಗ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಶಾಸಕನಾಗಿ ಆಯ್ಕೆಯಾಗಿದ್ದು, ಸುಸಜ್ಜಿತ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು 9 ಕೋಟಿ ರುಗಳ ವಿಶೇಷ ಅನುದಾನವನ್ನ ತಂದಿದ್ದು, 2 ವರ್ಷಗಳ ಒಳಗಾಗಿ ಭವನದ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಅದ್ದೂರಿಯಾಗಿ ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಲಾಗುವುದು ಎಂದರು. ಇನ್ನು ಪರಿಶಿಷ್ಟ ಜಾತಿಯಲ್ಲಿನ ಹಿಂದುಳಿದ ವರ್ಗಗಳಿಗೆ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡುವ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿ, ಪರಿಶಿಷ್ಟ ಜಾತಿಯಲ್ಲಿನ ಹಿಂದುಳಿದ ವರ್ಗಕ್ಕೆ ಒಳ ಮೀಸಲಾತಿ ವರ್ಗೀಕರಣವನ್ನ ಜಾರಿ ಮಾಡುವಂತೆ ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶ ಜಾರಿ ಮಾಡಿದ್ದು, ನಮ್ಮ ಸರ್ಕಾರ ಕೂಡ ಒಳ ಮೀಸಲಾತಿ ವರ್ಗೀಕರಣವನ್ನ ಜಾರಿ ಮಾಡಲು ಸಿದ್ಧವಾಗಿದೆ ಎಂದರು. ಈಗ ನಮ್ಮ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಬಹಳಷ್ಟು ಹಿಂದೆ ಎಲ್ಲ ಇದ್ರ ಬಗ್ಗೆ ಬಹಳಷ್ಟು ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು. ಸರ್ವೋಚ್ಚ ನ್ಯಾಯಾಲಯ ಕೂಡ ಇವಾಗ ಇದಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕ ಇಲ್ಲ ಅಂತಕ್ಕಂಥದ್ರಿಂದ ಇವತ್ತು ಎಲ್ಲ ಏನು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಎಲ್ಲ ಏನು ಪಂಗಡಗಳೇನಿದ್ದಾವೆ ಎಲ್ಲ ನಾಯಕರ ಜೊತೆ ಈಗಾಗಲೇ ಸಮಾಲೋಚನೆಗಳನ್ನು ಮಾಡ್ತಾ ಇದ್ದಾರೆ. ಖಂಡಿತ ಏನಿವತ್ತು ಸುಪ್ರೀಂ ಕೋರ್ಟೇ ಇವಾಗ ಇವತ್ತು ಅದಕ್ಕೆ ಒಂದು ಮನ್ನಣೆ ಕೊಟ್ಟಿರೋದ್ರಿಂದ ನಮ್ಮ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಅದಕ್ಕೆ ಅವರು ಇಲ್ಲಿ ಒಂದು ಯಾಕಂದ್ರೆ ಈ ಸಂದರ್ಭದಲ್ಲಿ ಎಲ್ಲ ದಲಿತ ಮುಖಂಡರು, ಸಾರ್ವಜನಿಕರು, ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ವಿಜಯದಶಮಿ ದಸರಾ ಅಂಗವಾಗಿ ನಡೆಯುವ ನವರಾತ್ರಿ ವಿಶೇಷ ಪೂಜೆಯನ್ನ ಹಿಂದೂಗಳು ಮಾಡುವುದು ರೂಢಿ, ಅದು ಸಂಪ್ರದಾಯ ಎಂದು ಬಿಂಬಿಸಿಕೊಳ್ಳುತ್ತೆ. ಆದರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಹಿಂದೂ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ನರು ಸೇರಿ ಭಾವೈಕ್ಯತ ನವರಾತ್ರಿ ಆಚರಣೆ ಮಾಡ್ತಿದ್ದಾರೆ. 9 ವರ್ಷಗಳಿಂದ ನವದುರ್ಗಿ ಜೊತೆಗೆ ಗಣೇಶನನ್ನ ಪೂಜಿಸಿ ವಿಜಯದಶಮಿ ಮರುದಿನ ಒಟ್ಟಿಗೆ ವಿಸರ್ಜನೆ ಮಾಡುವ ಸೌಹಾರ್ದ ಹಬ್ಬಕ್ಕೆ ನಗರಸಭಾ ಅಧ್ಯಕ್ಷ, ಉಪಾಧ್ಯಕ್ಷರಾಗಿ ಪೂರ್ಣ ಬೆಂಬಲ ನೀಡುತ್ತಿದ್ದಾರೆ. ಎಲ್ಲಿ ಹೇಗಿದೆ ನೋಡಿಕೊಂಡು ಬರೋಣ ಬನ್ನಿ. ನೀವು ನೋಡ್ತಿರೋ ಈ ಎಲ್ಲ ಸುಂದರ ದೃಶ್ಯಗಳು ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ಮೈದಾನದಲ್ಲಿ ಕಾಣ್ತಿರೋ ನವರಾತ್ರಿ ಉತ್ಸವದ ವೈಭವ. ಪ್ರಶಾಂತ ನಗರದ ಓಂಕಾರ ಗಣಪತಿ ಗೆಳೆಯರ ಬಳಗದಿಂದ 9 ವರ್ಷಗಳಿಂದ ಆಚರಿಸುತ್ತಿದ್ದಾರೆ. ಸಾಮಾನ್ಯವಾಗಿ ವಿಜಯದಶಮಿ, ನವರಾತ್ರಿ, ಗಣೇಶ ಹಬ್ಬಗಳನ್ನು ಹಿಂದೂಗಳೇ ಆಚರಿಸುವುದು ನೋಡಿದ್ದೀವಿ. ಆದರೆ ಇಲ್ಲಿ ಮುಸ್ಲಿಮರು, ಕ್ರಿಶ್ಚಿಯನ್ನರು ಸೇರಿ ಈ ಹಬ್ಬವನ್ನು ಸೌಹಾರ್ದಯುತವಾಗಿ ಆಚರಿಸುತ್ತಾರೆ. ಹೋಟೆಲ್ ಕೆಲಸ ಮಾಡಿಕೊಂಡು ಸಣ್ಣದಾಗಿ ಗಣೇಶ ಪೂಜೆಯನ್ನು ಪ್ರಾರಂಭಿಸಿದ ಮುಸ್ಲಿಂ ಹುಡುಗ ಬಾಬು ಎನ್ನುವರ ಉತ್ಸಾಹಕ್ಕೆ ಈ ಭಾಗದ ಹುಡುಗರ ಪಡೆ ಕೈ ಜೋಡಿಸಿ ವರ್ಷಕ್ಕೆ ವಿಜೃಂಭಣೆಯಿಂದ ಮಾಡುತ್ತಿದ್ದಾರೆ. ಗಣೇಶ ಹಬ್ಬ ಮಾತ್ರ ಮಾಡುತ್ತಿದ್ದ ಈ ಓಂಕಾರ ಗಣಪತಿ ಗೆಳೆಯರ ಬಳಗ ಈಗ ಗಣೇಶ ಮತ್ತು ನವದುರ್ಗಿಯರನ್ನು ಸೇರಿಸಿ ನವರಾತ್ರಿ ಉತ್ಸವದಲ್ಲೇ ಗಣೇಶ ಮತ್ತು ನವದುರ್ಗಿಯರನ್ನು ಕೂರಿಸಿ 9 ದಿನಗಳ ಕಾಲ ವಿಶೇಷ ಕಾರ್ಯಕ್ರಮಗಳ ಮೂಲಕ ಸಂಭ್ರಮಾಚರಣೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಈ ವರ್ಷ ದಿನ್ನೆ ಹೊಸಹಳ್ಳಿ ರಸ್ತೆಯ ಓವರ್ ಹೆಡ್ ಟ್ಯಾಂಕ್ ಬಳಿ ಇರುವ ಮೈದಾನದಲ್ಲಿ ಕೂರಿಸಿರುವ ನವದುರ್ಗಿ ಗಣೇಶನ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಡಲು 9 ದಿನಗಳ ಕಾಲ ವಿಶೇಷ ಅಲಂಕಾರಗಳನ್ನು ಬಾಬುರವರ ಹೆಂಡತಿ ಫರೀದಾ ನೆರವೇರಿಸುತ್ತಾ ಬಂದಿದ್ದು, ಇದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅನ್ನ ಸಂತರ್ಪಣೆ ಪ್ರತಿನಿತ್ಯ ನಡೆಸುತ್ತಾ ಬರುತ್ತಿದ್ದು, ಸಂಜೆ ವೇಳೆಗೆ 100 ಜನ ಸೇರಿ ನವರಾತ್ರಿ ಉತ್ಸವವನ್ನು ಉತ್ಸಾಹಭರಿತವಾಗಿ ಎಲ್ಲ ಧರ್ಮದ ಜನರು ಆಚರಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ವಿಶೇಷತೆ, ಚಿಕ್ಕಬಳ್ಳಾಪುರದಲ್ಲಿ ವಿಶೇಷತೆ, ಕರ್ನಾಟಕದಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ಳೋಂಥ ವಿಶೇಷ ಅಂತ ಅಂದರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲರೂ ಸೇರಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಪ್ರತಿನಿತ್ಯ ಸುಮಾರು ಇಲ್ಲಿ 150ರಿಂದ 200 ಜನ ಮುಸ್ಲಿಂ ಹುಡುಗರು ಬಂದು ಡ್ಯಾನ್ಸ್ ಮಾಡ್ತಾಯಿರ್ತಾರೆ. ಒಳ್ಳೆ ಹಿಂದೂ ಸಂಪ್ರದಾಯದ ಪ್ರಕಾರ ನಮಗೆ ನಾಗಿನಿ ಡ್ಯಾನ್ಸು, ದುರ್ಗಾದೇವಿ ಡ್ಯಾನ್ಸ್ ಪ್ರತಿಯೊಬ್ಬರು ಮಾಡ್ತಾಯಿರ್ತಾರೆ. ಪ್ರತಿಯೊಬ್ಬರು ಖುಷಿಯಿಂದ ಪ್ರಸಾದ ತೊಗೊಂಡೋಗ್ತಾರೆ. ದಿನ ಬಾಬು ಅಂತ ಹೇಳ್ಬಿಟ್ಟು ನೋಡಿ ಸರ್, ಇವರು ಬಾಬು ಅಂತ ಹೇಳ್ಬಿಟ್ಟು, ಇವರ ಹೆಂಡತಿ ಫರೀದಾ ಅಂತ ಹೇಳ್ಬಿಟ್ಟು ಸರ್. ಫರೀದಾ ಅವರು ಪ್ರತಿ ವರ್ಷ ಅಮ್ಮನವರಿಗೆ ವಿಶೇಷವಾದ ಪ್ರತಿನಿತ್ಯದ ಅಲಂಕಾರಕ್ಕೆ ಬೇಕಾಗಿರ್ತಕ್ಕಂಥ ವಸ್ತ್ರಗಳು, ಒಡವೆಗಳು, ವಿನ್ಯಾಸಗಳಿಗೆ ಏನೇನು ಬೇಕೋ ಅದೆಲ್ಲವನ್ನು
ಅವರು ಫರೀದಾ ಅವರು ಮಾಡಿಕೊಡ್ತಾರೆ ಸರ್. ಇನ್ನು ನಗರದ ಹಲವಾರು ಮನೆಗಳಲ್ಲಿ ದಸರಾ ಹಬ್ಬದ ಅಂಗವಾಗಿ ಗೊಂಬೆಗಳನ್ನು ಇಡುವುದು ಸಂಪ್ರದಾಯ ಮಾಡಿಕೊಂಡು ಬರುತ್ತಿರುವ ವಾಣಿಜ್ಯ ಉದ್ಯಮಿ ಮಹೇಶ್ ಅವರ ಕುಟುಂಬ ಶಿಕ್ಷಕಿ ವನಜಾ ಅವರ ಮನೆಗಳಲ್ಲಿ ಸುಮಾರು 30-40 ವರ್ಷಗಳ ಹಳೆಯದಾದ ಗೊಂಬೆಗಳನ್ನು ಪ್ರದರ್ಶನ ಮಾಡಿರುವುದು ವಿಶೇಷವಾಗಿದ್ದು, ಹಲವಾರು ಮಹಿಳಾ ಭಕ್ತರು ಭಜನಾ ಕಾರ್ಯಕ್ರಮಗಳ ಮೂಲಕ ನವರಾತ್ರಿ ದಸರಾ ಗೊಂಬೆ ಪೂಜೆಗೆ ಮತ್ತಷ್ಟು ಮೆರುಗು ತಂದು ಕೊಟ್ಟಿದ್ದಾರೆ. ಆಯಾ ಕಾಲಘಟ್ಟದ ಚರಿತ್ರೆಯನ್ನು ಹೇಳುವ ದಸರಾ ಗೊಂಬೆ ನೋಡಲು ಅಕ್ಕಪಕ್ಕದ ಮನೆಗಳವರು ಬಂದು ಭಕ್ತಿಯಿಂದ ನಮಿಸುತ್ತಿದ್ದಾರೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಾರ್ಮಿಕರು ದೇಶಕ್ಕೆ ಬೆನ್ನೆಲುಬು ಇದ್ದಂತೆ. ಅವರು ತನ್ನ ಕೃಷಿ ನಿಲ್ಲಿಸಿದ್ರೆ ಮಾನವನ ನಿತ್ಯ ಜೀವನ ಕಷ್ಟಕರವಾಗುತ್ತದೆ. ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಮತ್ತು ಅವರ ಬೆಂಬಲಕ್ಕೆ ನಾವು ಸದಾ ನಿಲ್ಲುತ್ತೇವೆ ಎಂದು ನ್ಯಾಯಾಧೀಶ ಮಂಜುನಾಥ ಆಚಾರಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ ಹಾಗೂ ಕಾರ್ಮಿಕ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಏರ್ಪಡಿಸಲಾಗಿದ್ದ ತಾಲೂಕು ಮಟ್ಟದ ಕಾರ್ಯಾಗಾರ ಕಾರ್ಯಕ್ರಮವನ್ನು ನ್ಯಾಯಾಧೀಶ ಮಂಜುನಾಥಾಚಾರಿ ಉದ್ಘಾಟಿಸಿ ಮಾತನಾಡಿ, ಕಾರ್ಮಿಕರು ದೇಶಕ್ಕೆ ಬೆನ್ನೆಲುಬು ಇದ್ದಂತೆ. ಅವರು ತನ್ನ ಕೃಷಿ ನಿಲ್ಲಿಸಿದ್ರೆ ಮಾನವನ ನಿತ್ಯ ಜೀವನ ಕಷ್ಟಕರವಾಗುತ್ತದೆ. ದೇಶಕ್ಕೆ ಪ್ರತಿಯೊಬ್ಬರು ಬೆನ್ನೆಲುಬು, ಪ್ರತಿಯೊಬ್ಬರೂ ಕೂಡ ಕಾರ್ಮಿಕರೇ. ನಾನು ಕೂಡ ನನ್ನ ಕಾಯಕಕ್ಕೆ ಕಾರ್ಮಿಕ. ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಕಾರ್ಯಗಳನ್ನು ಮಾಡುವ ಎಲ್ಲರೂ ಕಾರ್ಮಿಕರೇ. ಇಲ್ಲಿ ಯಾರು ಭೇದ ಭಾವ ಇಲ್ಲದೆ ಬದುಕಬೇಕು ಎಂದರು. ಸರಿ ಅಲ್ಲ, ಈಗ ಒಂದು ಮನೆ ನಿರ್ಮಾಣ ಆಗಬೇಕು ಅಂದರೆ ಮನೆ ಓನರ್ಗೆ ನಾವು ಪ್ರಾಶಸ್ತ್ಯ ಕೊಡಬೇಕಾ? ಆ ಮನೆ ಕಟ್ಟಡಲ್ಲ ಅವ್ರಿಗೆ ಪ್ರಾಶಸ್ತ್ಯ ಕೊಡಬೇಕಾ? ಈಗ ಯಾರು ಕೂಡ ಎದೆ ಕುಗ್ಬಾರ್ದು. ನಾವು ಅವರು ಅಯ್ಯೋ ಆ ಮನೆ ಕಟ್ಕೊಂಡ್ರು, ಕಾರ್ ಕೊಂಡ್ರು, ಫ್ಲೈಟಲ್ಲಿ ಓಡಾಡ್ತಾರೆ, ಅಯ್ಯೋ ನಾವು ಕಾರ್ಮಿಕರಪ್ಪ ಅಂತ ಹೇಳ್ಕೊಳಕ್ ಹೋಗ್ಬೇಡಿ. ನಾವು ಕಾರ್ಮಿಕರು ಅನ್ನೋ ಒಂದು ತಲೆ ಬರಬೇಕು ಯಾವಾಗಲೂ. ಈ ಸಂದರ್ಭದಲ್ಲಿ ಕಾರ್ಮಿಕ ನಿರೀಕ್ಷಕರಾದ ಸತೀಶ್, ವಕೀಲರ ಸಂಘದ ಖಜಾಂಚಿ ಮಂಜುನಾಥ್ ಎ, ವಕೀಲರಾದ ವೆಂಕಟನಾರಾಯಣ್, ಪ್ಯಾನಲ್ ವಕೀಲರಾದ ನಾಗಭೂಷಣ್, ಎನ್ ಬಿಂದುಕುಮಾರಿ, ಮಹೇಶಪ್ಪ, ವೆಂಕಟರಮಣ, ಮಲ್ಲಿ ವಕೀಲರು ಹಾಗೂ ಕಾರ್ಮಿಕ ತಾಲೂಕು ಸಂಘದ ಅಧ್ಯಕ್ಷ ಶಿವಶಂಕರ್ ಇನ್ನಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ನಗರ ಪ್ರದೇಶದಲ್ಲಿ ತಂಬಾಕು ಮುಕ್ತ ಪ್ರದೇಶವನ್ನಾಗಿ ಮಾಡಲು ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸೇರಿ ಈಗಾಗಲೇ ಅಂಗಡಿ ಮಾಲೀಕರಿಗೂ ಸಾರ್ವಜನಿಕರಿಗೂ ತಂಬಾಕು ಮಾರಾಟ ಮಾಡಬಾರದು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸೇವನೆ ಮಾಡಬಾರದೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ನಗರಸಭೆಯಿಂದ ತಂಬಾಕಿನಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿದರು. ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಮಾತನಾಡಿ, ಅಂಗಡಿ ಮುಗ್ಗಟ್ಟುಗಳು ಅಕ್ರಮವಾಗಿ ಮಾರಾಟ ಮತ್ತು ಹದಿಹರಿಯದ ಮಕ್ಕಳಿಗೆ ಮಾರಾಟ ಮಾಡಿದರೆ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆಯೂ ನೀಡಿದರು. ಈ ವೇಳೆ ಅಂಗಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಬೀಡಿ, ಸಿಗರೆಟ್, ತಂಬಾಕು ಬಗ್ಗೆ ಅರಿವು ಮೂಡಿಸಿದ್ರು. ಈ ಬಗ್ಗೆ ಪೋಸ್ಟರ್ ಅನ್ನು ಅಂಟಿಸಿ ತಂಬಾಕು ಅಂಗಡಿ ಮಾಲೀಕರಿಗೆ ತಂಬಾಕು ಮಾರಾಟ ಮಾಡದಂತೆ ಎಚ್ಚರಿಕೆ ನೀಡಿದ್ರು. ತಂಬಾಕು ಅರಿವಿನ ಬಗ್ಗೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕು. ಯಾಕಂದ್ರೆ ಮುಂದಿನ ಜನಾಂಗಕ್ಕೋಸ್ಕರ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಿದೆ. ತಂಬಾಕಿನಿಂದ 300ಕ್ಕೂ ಹೆಚ್ಚು ಕ್ಯಾನ್ಸರ್ಗೆ ಸಂಬಂಧಪಟ್ಟ ಪೋಷಕಾಂಶಗಳು ತಂಬಾಕಿನಲ್ಲಿ ಇದೆ ಎಂದು ತಿಳಿಸಿದರು. ಇವತ್ತು ಚಿಕ್ಕಬಳ್ಳಾಪುರ ನಗರ ಪ್ರದೇಶದಲ್ಲಿ ನಮ್ಮ ಬಸ್ ಸ್ಟ್ಯಾಂಡು ಮತ್ತು ಇದ್ದ ಆವರಣದಲ್ಲಿ ತಂಬಾಕು ಮುಕ್ತ ಪ್ರದೇಶವನ್ನು ನಿರ್ಮಾಣ ಬಗ್ಗೆ ಇವತ್ತು ತಂಬಾಕು ರೈಡನ್ನು ಸಂಬಂಧಪಟ್ಟಂಗೆ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಜಂಟಿ ಸಹಯೋಗದೊಂದಿಗೆ ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ. ಈಗ ಆಲ್ರೆಡಿ ಇದಕ್ಕೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಅಂಗಡಿಗಳಿಗೆ ಏನು ತಂಬಾಕು ಮಾರಾಟ ಏನಿದೆ ಸಿಂಗಲ್ ಮಾರಾಟ ಮಾಡಬಾರ್ದು, ಜೊತೆಗೆ ಪ್ಯಾಕೆಟನ್ನು ಕೊಡಬೇಕು. 18 ವರ್ಷದ ಮಕ್ಕಳುಗಳಿಗೂ ಕೂಡ ಮಾರಾಟ ಮಾಡಬಾರ್ದು. ಮತ್ತು ಪಬ್ಲಿಕ್ ಪ್ಲೇಸಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕುನ ಸೇವನೆ ಮಾಡ್ತಕ್ಕಂಥದ್ರ ಬಗ್ಗೆ ಅದನ್ನು ಸಾರ್ವಜನಿಕರಿಗೆ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದು. ಅಕಸ್ಮಾತ್ ಮಾಡ್ತಾಯಿದ್ರೆ ಈಗ ಆಲ್ರೆಡಿ 8 ಪ್ರಕರಣಗಳನ್ನ ನಾವು ಪೆನಾಲ್ಟಿ ಹಾಕಿದ್ದೀವಿ. ಸೊ ಪದೇ ಪದೇ ಅವ್ರೇನಾರ ರಿಪೀಟ್ ಮಾಡ್ತಾಯಿದ್ರು ಅಂದ್ರೆ ಅವ್ರ ಮೇಲೆ FIR ದಾಖಲೆ ಮಾಡ್ತಕ್ಕಂಥದ್ದು ಕೂಡ ಕ್ರಮ ವಹಿಸ್ತಕ್ಕಂಥದ್ದಕ್ಕೆ ಜಾರಿ ಮಾಡ್ತಾ ಇದ್ದೀವಿ. ಈ ವೇಳೆ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಂಜುಳಾ, ಪೊಲೀಸ್ ಇಲಾಖೆ ಹಾಗೂ ನಗರಸಭಾ ಅಧಿಕಾರಿಗಳು ಭಾಗವಹಿಸಿದ್ರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಾಹಿತಿ ಹಾಗೂ ಅಧ್ಯಯನಕ್ಕಾಗಿ ಮೊಬೈಲ್ ಬಳಸಿ, ಅದೇ ಮೊಬೈಲ್ ಅನ್ನು ರೀಲ್ ಪ್ರಪಂಚಕ್ಕೆ ಬಳಸಿ ಬಲಿಯಾಗಬೇಡಿ. ನಿಜ ಜೀವನ ಹಾಳು ಮಾಡಿಕೊಳ್ಳಬೇಡಿ. ಅದೇ ನಮ್ಮ ಪ್ರಪಂಚ ಎಂದು ಭಾವಿಸಿದ್ರೆ ನಿಮ್ಮ ಜೀವನದ ಪ್ರಮುಖ ಘಟ್ಟ ಮರೆತು ಜೀವನ ಅಂತ್ಯಗೊಳಿಸಬೇಕಾಗುತ್ತೆ ಎಂದು ಬೆಂಗಳೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕ ಹಾಗೂ ಖ್ಯಾತ ಕವಿ ಡಾಕ್ಟರ್ ಟಿ ಮಲ್ಲಪ್ಪ ತಿಳಿಸಿದರು.
ಚಿಕ್ಕಬಳ್ಳಾಪುರ ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಬಾಲಾಜಿ ಎಜುಕೇಷನಲ್ ಟ್ರಸ್ಟ್ನ ಬೆಸ್ಟ್ ಪಿಯು ಕಾಲೇಜಿನ ಸ್ಫೂರ್ತಿ 2024 ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬೆಂಗಳೂರು ಪ್ರಥಮ ದರ್ಜೆ ಕಾಲೇಜು ಪ್ರಾಧ್ಯಾಪಕ ಡಾಕ್ಟರ್ ಟಿ ಮಲ್ಲಣ್ಣ ಮಾತನಾಡಿ, ಯುವಕರು ದಿನೇ ದಿನೇ ತಮ್ಮ ಅಮೂಲ್ಯ ಸಮಯವನ್ನು ಮೊಬೈಲ್ ಬಳಕೆಯಲ್ಲಿ ವ್ಯರ್ಥ ಮಾಡುತ್ತಿದ್ದು, ಪೋಷಕರು, ಶಿಕ್ಷಣ ತಜ್ಞರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ದೇಶವನ್ನು ಕಟ್ಟಿ ಬೆಳೆಸುವ ಶಕ್ತಿ ಇಂದು ರೀಲ್ ಪ್ರಪಂಚಕ್ಕೆ ಬಲಿಯಾಗಿ ನಿಜ ಜೀವನ ಹಾಳು ಮಾಡಿಕೊಳ್ಳುತ್ತಿರುವುದು ಬೇಸರದ ಸಂಗತಿಯಾಗಿದೆ ಎಂದರು. ಬಾಲಾಜಿ ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷೆ ಕವಿತಾ ರಘುನಾಥ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪೋಷಕರ ಗುರುಕುಲ ಮಾರ್ಗದರ್ಶನ ಬಹುಮುಖ್ಯ. ನಮ್ಮ ಸಾಧನೆಯಲ್ಲಿ ನಾವು ಅಲಂಕರಿಸಿರುವ ದೊಡ್ಡ ದೊಡ್ಡ ಹುದ್ದೆಗಳ ಹಿಂದೆ ಅವರ ಶ್ರಮ ಬಹಳಷ್ಟಿದೆ. ಅದನ್ನು ಯಾವುದೇ ಕಾರಣಕ್ಕೂ ಮರೆಯಬಾರದು ಎಂದರು. ಇದೇ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಕಾಲೇಜು ಪ್ರಾಂಶುಪಾಲ ರಘುನಾಥ್, ಡಾಕ್ಟರ್ ರಾಣ ಪ್ರತಾಪ ರೆಡ್ಡಿ, ರಾಮಯ್ಯ, ಬಾಲರಾಜು, ಮಲ್ಲಣ್ಣ, ಕಾಲೇಜಿನ ಸಿಬ್ಬಂದಿ ವರ್ಗ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲೊಂದು ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ. ರಾಷ್ಟ್ರೀಯ ಹೆದ್ದಾರಿ 69ರ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಗೆ ಸಮೀಪ 40 ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ. ವಿಶಾಲವಾದ ರಸ್ತೆಗಳು, ಉದ್ಯಾನವನ, ಕ್ಲಬ್ ಹೌಸ್ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ. ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಕೋಲಾರ ರೈಲ್ವೆ ನಿಲ್ದಾಣ ಹೊರಾಂಗಣದಲ್ಲಿ ಸಾಮಾಜಿಕ ಅರಣ್ಯೀಕರಣ ಅಡಿಯಲ್ಲಿ 10 ಲಕ್ಷ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಸಿದ್ದಗಂಗಯ್ಯ ಸಸಿ ನೆಟ್ಟು ನೀರು ಹರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಪರಿಸರ ಸಮತೋಲನ ಮತ್ತು ಅರಣ್ಯ ಅಭಿವೃದ್ಧಿ ಹಾಗೂ ಆಮ್ಲಜನಕ ಉತ್ಪಾದನೆ ಉದ್ದೇಶದಿಂದ ಸಸಿ ನೆಡುವ ಕಾರ್ಯ ನಡೆಯುತ್ತಿದೆ. ಕೋಲಾರ ಜಿಲ್ಲೆ ಸತತವಾಗಿ ಬರ ಪೀಡಿತ ಜಿಲ್ಲೆಯ ಹಣೆಪಟ್ಟಿಯನ್ನ ಕಟ್ಟಿಕೊಂಡಿದ್ದು ನೀರಿನ ಸಮಸ್ಯೆಯನ್ನು ಎದುರಿಸಿದೆ. ಈ ನಿಟ್ಟಿನಲ್ಲಿ ಸರ್ಕಾರಿ ಹಾಗೂ ಖಾಲಿ ನಿವೇಶನಗಳಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ಕೆ ಧರ್ಮಸ್ಥಳ ಸಂಸ್ಥೆ ಇತರೆ ಸಂಸ್ಥೆಗಳೊಂದಿಗೆ ಕೈಜೋಡಿಸಿದೆ ಎಂದರು. ಇನ್ನು ಕೋಲಾರ ರೈಲ್ವೆ ನಿಲ್ದಾಣ ಆವರಣದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಕ್ಕೆ ಅರಣ್ಯ ಇಲಾಖೆ, ರೈಲ್ವೆ ಇಲಾಖೆ, ಸ್ಕೌಟ್ಸ್ ಮತ್ತು ಗೈಡ್ಸ್ ಸಹಕಾರದಲ್ಲಿ ನಡೆಸಲಾಗಿದೆ ಎಂದು ಹೇಳಿದರು.
ಈ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ ಮಾಸ್ಟರ್ ದೇವಿ, ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯ ಶಶಿಕುಮಾರ್, ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಉಪಾಧ್ಯಕ್ಷೆ ಡಾಕ್ಟರ್ ಅನುರಾಧ ಸುರೇಶ್, ಜಿಲ್ಲಾ ಆಯುಕ್ತೆ ಎನ್ ಉಮಾದೇವಿ, ಜಿಲ್ಲಾ ಜಂಟಿ ಕಾರ್ಯದರ್ಶಿ ವಿ ಬಾಬು, ಸಂಘಟನಾ ಆಯುಕ್ತೆ ಗೌರವ ಭಾಯಿ ಮಂಗಳ, ಕೃಷಿ ಅಧಿಕಾರಿ ವಿಜಯ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕಾಂಗ್ರೆಸ್ ಮುಖಂಡರು ಅಸಮಾಧಾನ, ರಾಜ್ಯ ನಾಯಕರಿಗೆ ದೂರು. ದೊಡ್ಡಬಳ್ಳಾಪುರದಲ್ಲಿ ಸರ್ಕಾರಿ ಹಾಸ್ಟೆಲ್ಗಳಿಗೆ ಫುಲ್ ಡಿಮ್ಯಾಂಡ್, ಖಾಸಗಿ ಹಾಸ್ಟೆಲ್ಗಳನ್ನು ಮೀರಿಸುವ ಹೈಟೆಕ್ ಸೌಲಭ್ಯಗಳು ಉತ್ತರ ಕರ್ನಾಟಕ ವಿದ್ಯಾರ್ಥಿನಿಯರಿಗೆ ಫೇವರೇಟ್. ಗ್ರಾಮ ಪಂಚಾಯಿತಿಗಳಿಗೆ ಬೀಗ ಜಡಿದು ಧರಣಿಗೆ ಕುಳಿತ ಅಧಿಕಾರಿಗಳು, 5 ದಿನಗಳಿಂದ ಪಂಚಾಯಿತಿ ಕೆಲಸಗಳು ಸ್ಥಗಿತ, ಗ್ರಾಮಗಳಿಗೆ ಕುಡಿಯುವ ನೀರು ಕಸ ವಿಲೇವಾರಿ ಬಂದ್. ಕೋಲಾರ ಜಿಲ್ಲೆಯ 2 ಚೆಕ್ ಪೋಸ್ಟ್ಗಳ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ, ಹೆಚ್ಚುವರಿ ಹಣವನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲು. ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಸರ್ಕಾರದ ಹೆಜ್ಜೆ, ದೇವನಹಳ್ಳಿಯಲ್ಲಿ ಅಕ್ಕ ಬೇಕರಿ ಕೆಫೆ ಆರಂಭ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.